ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದಂಥ ಮಾನ್ಯ ಪ್ರತಾಪ್ ಸಿಂಗ್ ನಾಯಕರವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಂತ್ರವರೇ, ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟ್ರವರೇ, ಮತ್ತು ಲೆಕ್ಕ ಪರಿಶೋಧಕರಿದ್ದಾರೆ, ಆರ್ಕಿಟೆಕ್ಟ್ ಇದ್ದಾರೆ, ಪ್ರಾಚಾರ್ಯರಿದ್ದಾರೆ, ಎಲ್ಲ ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯಾತಿ ಗಣ್ಯರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಎಕ್ಸೆಲ್ ಪರ್ಬ ಅಥವಾ ಫೆಸ್ಟಿವಲ್ನ ಮುಂಚೂಣಿಯಲ್ಲಿ ಅದರ ಬೆನ್ನೆಲುಬು ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಗುರುವೃಂದವೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ಕೆಲ ದಿನಗಳ ಹಿಂದೆ ಈ ಸಂಸ್ಥೆಯ ಪ್ರಾಚಾರ್ಯರು ಕಾಣಿಸುತ್ತೆ ಫೋನ್ ಮಾಡಿ, ಸರ್ ನಮ್ಮ ಒಂದು ಪರ್ವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ, ತಾವು ಬರಬೇಕು, ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೊಡಬೇಕು ನಮ್ಮ ವಿದ್ಯಾರ್ಥಿನಿಯರಿಗೆ, ನಾವು ನಿಮ್ಮ ಬಗ್ಗೆ ಯಾರೋ ಹೇಳಿದರು, ಅವ್ರನ್ನ ಕರೆಸಿ ಅರ್ಥಪೂರ್ಣವಾಗಿರುತ್ತೆ ಹಾಗೆ ಅಂತ. ನಾನು ಒಂದೇ, ಒಳ್ಳೆಯ ಪೊಲೀಸ್ನವ್ರನ್ನ ಸಹವಾಸ ಮಾಡ್ತಾಯಿದ್ದೀರಲ್ಲ ನೀವು, ಬರ್ತೇನೆ, ಏನು ತೊಂದರೆ ಏನಿಲ್ಲ, ಬಟ್ ಕೊನೆಯ ಹಂತದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿ ಭಾಳ ತುರ್ತಾಗಿ ಎಲ್ಲಾದರೂ ನಾನು ಗಮನ ಹರಿಸ್ಬೇಕಾದಂಥ ಅನಿವಾರ್ಯತೆ ಬಂದರೆ ಇಲ್ಲಿ ಬರೋಕ್ಕಾಗೋದಿಲ್ಲ, ಅದಕ್ಕೊಂದು ಕ್ಷಮೆ ಇರಲಿ ಅಂತ ಹೇಳಿದೆ. ಆಯಿತು ಸರ್, ಆ ಥರ ಇದ್ದರೆ ಏನು ಮಾಡೋಕ್ಕಾಗತ್ತೆ, ಬರಲಿಕ್ಕಂದರೆ ನೋಡೋಣ, ಟ್ರೈ ಮಾಡಿ ಸರ್ ಅಂತ. ಇವತ್ತಂತ ಒಂದು ಅನಿವಾರ್ಯತೆ ಬಂದಿತ್ತು, ಬಟ್ ಅದು ಕೊನೆ ಹಂತದಲ್ಲಿ ಅದು ನಿವಾರಣೆ ಆಯಿತು ಅಂತ ಹೇಳ್ಬೋದು. ಹಿರಿಯ ಅಧಿಕಾರಿಗಳು ಎಲ್ಲ ಬಂದಿದ್ದರು, ಬೆಳಗ್ಗೆಯಿಂದ ವ್ಯಸ್ತವಾಗಿದ್ವಿ, ಹೇಗೋ ಒಂದು ಸಮಯ ಆಯಿತು. ಬಂದು ಇಲ್ಲಿ ನೋಡಿದ್ರೆ, ಹೊರಗಡೆಯಿಂದ ನೋಡಿದರೆ ಆಗಲೇ ಅವ್ರು ಹೇಳ್ದಂಗೆ ಏನೂ ಇಲ್ಲವೇ ಇಲ್ಲ. ಒಳಗಡೆ ಬಂದರೆ ಇದು ಒಂದು ಯಕ್ಷಲೋಕ ತೆರೆದುಕೊಂಡಂಗೆ, ಏನು ಭಾಳ ದೊಡ್ಡ ರೀತಿಯಲ್ಲಿ ಕಟ್ಟಡಗಳು, ಈ ಸಿಂಗಾರ ಎಲ್ಲ ನೋಡಿದರೆ ಇದು ಪೂರ್ತಿ ಬೆಳತಂಗಡಿಯ ಹಬ್ಬನೇ ಏನೋ ಅನ್ನೋಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಆಶ್ಚರ್ಯಕರವಾದ ರೀತಿಯಲ್ಲಿ ಬರ್ತಿದ್ದಂಗಲೇ ಎಲ್ಲ ರಾಜ ಮಹಾರಾಜರಿಗೆ ಅದನ್ನು ನೋಡಿದ್ರೆ ಭಯ ಆಗ್ತದೆ. ಹಿಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆ, ತುಂಬ ಖುಷಿ ಅನ್ನಿಸ್ತು. ಇಲ್ಲಿ ನಾನು ಹೇಳಬೇಕಾದಿಷ್ಟೇ, ಮೂಲತಃ ನನ್ನ ಆಡಿಯನ್ಸ್ ಯಾರು ಅಂತ ಕೇಳಿದೆ ನಾನು ಫಸ್ಟು. ಅವರು PUC 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು, ಸರಿಯಾದ ಆಸಾಮಿಗಳೇ ಸಿಕ್ಕಿದ್ದಾರೆ. ಅವರಿಗೆ ಸರಿಯಾದ ವಿಷಯಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಮನಮುಟ್ಟುವಂತೆ ಹೇಳಬೇಕಾದಂಥದ್ದು ಒಬ್ಬ ಕಾನೂನು ಪರಿಪಾಲಕನಾಗಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಈ ದೇಶದ ಸತ್ಪ್ರಜೆಯಾಗಿ ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಒಂದು 2 ಮಾತುಗಳನ್ನು ನಾನು ಆಡೋಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ನಮ್ಮ ಬಗ್ಗೆ ನಾವೇ ಬೆನ್ನನ್ನು ತಟ್ಕೊಂಡು ಶಬಾಷ್ಗಿರಿಯನ್ನು ಕೊಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಕೆಲವೊಂದು ವಿಚಾರಗಳನ್ನು, ಕ್ಲಿಷ್ಟಕರವಾದಂಥ ವಿಚಾರಗಳನ್ನು, ಬಹಳ ತೊಂದರೆಯನ್ನು, ಇಕ್ಕಟ್ಟಿಗೆ ಸಿಲಿಸ್ತಕ್ಕಂಥ, ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ಎಳೆಯಾಗಿ ಬಿಚ್ಚಿ ಇಟ್ಟು ಅದರ ಬಗ್ಗೆ ಪರಾಮರ್ಶೆ ಮಾಡ್ತಕ್ಕಂಥದ್ದು, ಆತ್ಮವಿಮರ್ಶೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಕೂಡ ನಾವು ಇದ್ದೇವೆ. ಹಲವಾರು ವಿಷಯಗಳನ್ನು ಮಾತನಾಡಬೇಕು. ಪ್ರಪ್ರಥಮವಾಗಿ ನನಗೆ ತುಂಬ ಕಾಡಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ಅಂತಂದರೆ, ಈ ಯುವಕ ಯುವತಿಯರು ವಿದ್ಯಾರ್ಜನೆ ಮಾಡೋದಕ್ಕೆ ಏನು ನೀವು ಒಂದು ಶಿಕ್ಷಣ ಸಂಸ್ಥೆಗೆ ಹೋಗ್ತೀರಿ, ಅಲ್ಲಿರ್ತಕ್ಕಂಥ ಗುರುಗಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪೋಷಕರು ಸಾಧ್ಯವಾದಷ್ಟು ಮಟ್ಟಿಗೆ ಶಕ್ತಿ ಮೀರಿ ನಿಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಿಮ್ಮಲ್ಲಿ ಅಳವಡಿಸಿ ಒಂದು ದೇಶದ ಸತ್ಪ್ರಜೆಗಳನ್ನಾಗಲಿ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಇಲ್ಲಿ ಕಳಿಸಿರ್ತಾರೆ. ಭಾಳಷ್ಟು ಜನ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀರಿ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ಭಾಳ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಕಳೆದ ಒಂದೇ ಒಂದು ವರ್ಷದಲ್ಲಿ 700ಕ್ಕೂ ಹೆಚ್ಚು ನಮ್ಮ ಕರ್ನಾಟಕ ಒಂದರಲ್ಲೇ ಬಾಲ್ಯ ವಿವಾಹ ಆಗಿ
ಆ ಮಕ್ಕಳು ಭಾಳ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರವಾದಂಥ ಸಮಸ್ಯೆ ಅಲ್ವಾ? ಎಷ್ಟೊಂದು ವಿಷಯದಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಕೆಲವೊಂದು ವಿಷಯಗಳಲ್ಲಿ ಯಾಕೆ ಹೀಗಾಯಿತು, ಎಲ್ಲಿ ನಾವು ಎಡುತ್ತಾ ಇದ್ದೀವಿ? ನಮ್ಮ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ. ಬಾಲ ಗರ್ಭಿಣಿಯರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೆಮ್ಮೆ ಪಡುವಂಥ ವಿಷಯನ ಎಲ್ಲಿ ಎಡುತ್ತಾ ಇದ್ದೀವಿ, ಏನಾಗ್ತಾ ಇದೆ? ಕಾರಣಗಳು ಅನೇಕ ಇರ್ಬೋದು, ಬಟ್ ಇದನ್ನು ತುಂಬ ಯೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶ. ಇದಕ್ಕೋಸ್ಕರನೇ ಪೋಕ್ಸೋ ಕಾಯ್ದೆ 2012ರಲ್ಲೇ ಜಾರಿಗೆ ಬಂದಿದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಅಂತ ಹೇಳಿ. ಬಹಳಷ್ಟು ಕಠಿಣವಾದಂಥ ಸಜೆ ಕೂಡ ಅದರಲ್ಲಿ ಅಳವಡಿಸಿದ್ದಾರೆ. ಆದರೂ ಕೂಡ ಯಾಕೆ ನಮ್ಮಲ್ಲಿ ನಮ್ಮ ಯುವಕ ಯುವತಿಯರಲ್ಲಿ ನಾವು ಇಂಥ ಒಂದು ಪ್ರಲೋಭನೆಗೆ, ಆಕರ್ಷಣೆಗೆ ಯಾವಾಗ ವಿದ್ಯಾರ್ಜನೆ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಈ ದೇಶದ ಭದ್ರತೆಗೆ, ಸುಭದ್ರತೆಗೆ ನಮ್ಮದೇ ಆದಂಥ ಕೊಡುಗೆ ಕೊಡಬೇಕಾದಂಥ ಸನ್ನಿವೇಶದಲ್ಲಿ ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅನ್ನುವಂಥದ್ದು ನಾವು ವಿಮರ್ಶೆ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನು ಕರಿತೀವಿ ಸಮಾಜದಲ್ಲಿ, ಪೋಷಕರು ಇರ್ಬೋದು, ವಿದ್ಯಾರ್ಥಿನಿಯರಿರ್ಬೋದು, ಅವ್ರನ್ನ ಸಲಹುವಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯವರಿರ್ಬೋದು, ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಇರ್ಬೋದು, ಮಕ್ಕಳ ರಕ್ಷಣಾ ಘಟಕ ಇರ್ಬೋದು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಹಲವಾರು ಬೇರೆ ಬೇರೆ ಇಲಾಖೆಯವರು ಕೈ ಜೋಡಿಸಿದ್ದಾರೆ. ಇದರಲ್ಲಿ ಹೇಗೆ ಇದರಿಂದ ಮಕ್ಕಳನ್ನು ಹೊರಗೆ ತರಬೇಕು, ಅವರ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಬೇಕು, ಈ ಒಂದು ಪಾಪದ ಕೂಪದಿಂದ ಹೇಗೆ ಅವ್ರನ್ನ ದೂರ ಇಡಬೇಕು ಅಂತ ಯೋಚನೆ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅನಿವಾರ್ಯ ಇದೆ. ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮ ಶಾಲೆಯಲ್ಲಿ ಯಾವ ಕಾರಣಕ್ಕೂ ನಾವು ಮೊಬೈಲು ಒಳಗೆ ಬಿಡಲ್ಲ, ಸೊ ಆ ಮೊಬೈಲ್ನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಕ್ಕ ಮಟ್ಟಿಗೆ ನಾವು ತಡೆದಿದ್ದೀವಿ ಅಂತ. ಆದರೆ ಅವ್ರಿಗೆ ಒಂದು ಭಯ ಕೂಡ ಇತ್ತು. 2ನೇ PUC ಮುಗಿದ ನಂತರ ಮತ್ತೆ ಹೊರಗೆ ಹೋದಾಗ ಪಂಜರದಿಂದ ಹುಲಿಗಳನ್ನು ಹೊರಗೆ ಬಿಟ್ಟ ಹಾಗೆ ಸ್ವೇಚ್ಛೆಯಿಂದ, ಸ್ವೇಚ್ಛಾಚಾರ ಅದನ್ನು ಮೈಗೂಡಿಸ್ಕೊಂಡು ಮತ್ತೆ ಆ ಮೊಬೈಲ್ ದಾಸರ ಆಗುವಂಥದ್ದು, ಏನೆಲ್ಲ ನೋಡಬೇಕು, ಏನೆಲ್ಲ ಬಿಡಬೇಕು. ಮಾಹಿತಿ ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರೋದು ನಮಗೆ, ನಮ್ಮ ವಿಕಸನಕ್ಕೋಸ್ಕರ. ಇಟ್ ಶುಡ್ ಬಿ ಅವರ್ ಸರ್ವೆಂಟ್, ನಾಟ್ ದಿ ಮಾಸ್ಟರ್. ಏನೇ ನಾವು ಆವಿಷ್ಕಾರಗಳನ್ನು, ಹೊಸ ಒಂದು ವಿಜ್ಞಾನ ತಂತ್ರಜ್ಞಾನವನ್ನು ಜಾರಿಗೆ ತಂದರೂ ಕೂಡ ಸಾಧಕ ಬಾಧಕಗಳು ಇದ್ದೇ ಇರ್ತವೆ. ನಾವು ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಆ ಮೊಬೈಲನ್ನು ಬಳಕೆ ಮಾಡಿಕೊಂಡು ಅದರಿಂದ ಉಪಯೋಗವನ್ನು ಅಥವಾ ಸದುಪಯೋಗವನ್ನು ಪಡ್ಕೊಂಡು ನಾವು ಜೀವನದಲ್ಲಿ ಹೆಜ್ಜೆ ಮುಂದೆ ಇಟ್ಟರೆ ಬಹಳಷ್ಟು ಒಳ್ಳೆಯದಾಗತ್ತೆ. ಬೇಡದಾಗಿದ್ದೆಲ್ಲ ಮಾಡಿಕೊಂಡು 24 ತಾಸು ಅದಕ್ಕೆ ಇಫ್ ಯು ಆರ್ ಗ್ಲೂಡ್ ಟು ದಿ ಮೊಬೈಲ್ ಭಾಳಷ್ಟು ಕಷ್ಟ ಆಗ್ತದೆ. ತಂದೆ ತಾಯಿಗಳಿಗೆ ಕಿರಿಕಿರಿ ಹಚ್ತೀರಿ ನೀವು, ಎಲ್ಲ ಯು ಆರ್ ಸ್ಮಾರ್ಟ್ ಪೀಪಲ್. ಕೀಪ್ಯಾಡ್ ಫೋನ್ ನೀವು ಕೇಳ್ತೀರಾ? ಸ್ಮಾರ್ಟ್ ಫೋನೇ ಬೇಕು ನಿಮಗೆ, ಅಂತರ್ಜಾಲ ಮತ್ತು ಅದಕ್ಕೆ ಕನೆಕ್ಷನ್ನು ಬೇಕು. ಅದು ಇದ್ದಾಗ ನಿಮಗೆ ಕೊಡಿಸ್ಬಿಟ್ರೆ ಸಾಕಪ್ಪ, ಎಲ್ಲಿ ಇವರು ಪೀಡ ಅಂತ ಹೇಳಿ ಕೊಡಿಸ್ಬಿಡ್ತಾರೆ. ನೀವು ಏನು ಮಾಡ್ತೀರಿ ಅಂತ ಆ ಕಡೆ ತಿರುಗೂ ನೋಡಲ್ಲ. ಆಮೇಲೆ ನಿಮ್ಮದು ಲೋಕನೇ ಬೇರೆ. ಕೈಯಲ್ಲಿ ಒಂದು ಮೊಬೈಲ್ ಬಂದುಬಿಡ್ತಂದರೆ ಜೀವನದಲ್ಲಿ ಏನೇನು ಅಲ್ಲೋಲ ಕಲ್ಲೋಲ ಆಗ್ತದೆ ಅದು ಹೇಳಬೇಕಾಗಿಲ್ಲ ನಾವು. ಅದಕ್ಕೆ ನಿಮ್ಮಲ್ಲಿ ನನ್ನ ಕಿವಿ ಮಾತು ಅಂದ್ಕೊಳ್ಳಿ, ನನ್ನ ಭಿನ್ನ ಅಂದ್ಕೊಳ್ಳಿ, ಅಹವಾಲು ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ತಂದೆ ತಾಯಿಗಳ ಆದಿಯಾಗಿ, ಪೋಷಕರ ಆದಿಯಾಗಿ, ಅಥವಾ ಶಿಕ್ಷಕ ವರ್ಗದವರು ಇರ್ಬೋದು, ಅಥವಾ ವಿದ್ಯಾರ್ಥಿನಿಯರು ಸ್ವಲ್ಪ ಕೇರ್ಫುಲ್ ಆಗಿ ಇರಿ, ಯೋಚನೆ ಮಾಡಿ. ನೀವು ಮೊಬೈಲನ್ನು ಬಳಕೆ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನಿಮಗೆ ಅಂತರ್ಜಾಲ ಬಳಕೆ ಮಾಡಿಕೊಂಡು ಮಾಡಿ. ಬೇಡ ಆದಂಥ ಆಕರ್ಷಣೆಗೆ ಒಳಗಾಗಿ ಇಲ್ಲ ಸಲ್ಲದ ಸೈಟ್ಸ್ಗಳನ್ನು ವಿಸಿಟ್ ಮಾಡೋದು, ಫೇಸ್ಬುಕ್ಕಲ್ಲಿ ನಿಮ್ಮದೇ ಆದಂಥ ಎಷ್ಟು ಬೇಕೋ ಅಷ್ಟು ನಿಮ್ಮ ಮಾಹಿತಿಯನ್ನು ಶೇರ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಎಲ್ರಿಗಿಂತ ಮುಂಚೂಣಿಯಲ್ಲಿ ನಾನು ಫಸ್ಟಾಗಿ ಇರಬೇಕು ಅಂತ ನಿಮ್ಮ ಖಾಸಗಿ ಮಾಹಿತಿಗಳನ್ನು ಎಲ್ಲನೂ ಸಾಮಾಜಿಕ ಜಾಲತಾಣಗಳಾದಂಥ ಫೇಸ್ಬುಕ್ಕು, ಟ್ವಿಟ್ಟರ್, 108 ಎಲ್ಲ ಬಂದಿದ್ದಾವೆ. ಅದರಲ್ಲೆಲ್ಲ ಹಂಚ್ಕೊಳ್ತಕ್ಕಂಥದ್ದು, ನಿಮ್ಮ ಮೂಲಕ ನಿಮ್ಮ ಕಾಲ ಮೇಲೇ ಕಲ್ಲು ಹಾಕ್ಕೊಳ್ತಕ್ಕಂಥ ಸನ್ನಿವೇಶಗಳು ಬೇಕಾದಷ್ಟು ಬರ್ತಾ ಇದ್ದಾವೆ. ಈ ಮೊಬೈಲ್ ಗೀಳಿನಿಂದನೇ ಬೇಕಾದಷ್ಟು ಅನಾಹುತಗಳು ಆಗ್ತಾ ಇದ್ದಾವೆ. ನಮ್ಮ ಭಾರತ ದೇಶದ ಅತ್ಯಂತ ಶ್ರೀಮಂತ ಪರಂಪರೆ ಮತ್ತು ಗಟ್ಟಿ
ನಮ್ಮ ದೇಶಕ್ಕೆ ಬುನಿಯಾದಿಯನ್ನು ಹಾಕ್ತಕ್ಕಂಥದ್ದು ನಮ್ಮ ಕುಟುಂಬದ ವ್ಯವಸ್ಥೆ. ಆ ಕುಟುಂಬದ ವ್ಯವಸ್ಥೆ ಸತ್ಯನಾಶ ಸರ್ವನಾಶ ಆಗ್ತಾಯಿದೆ. 24 ತಾಸು ಮೊಬೈಲೇ ಗೇಳು. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಒಟ್ಟಿಗೆ ಕೂತ್ಕೊಂಡು ಮಾತನಾಡಿದ್ದಾಗಲಿ, ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾಗಲಿ, ಆ ಭವ್ಯವಾದಂಥ ನಮ್ಮ ಕೂಡು ಕುಟುಂಬದ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ತಕ್ಕಂಥದ್ದು ಅದು ಇಲ್ಲವೇ ಇಲ್ಲ. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಲೆಕ್ಕಾಚಾರದಲ್ಲೇ ಇರ್ತಾರೆ. ಜೊತೆಯಲ್ಲಿ ಇರ್ತಕ್ಕಂಥದ್ದು ಅದು ನಾವು ನೋಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇದು ಒಂದು ನಿಮಗೆ ಕಿವಿ ಮಾತು. ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ನಿಮಗೆ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಟಿರ್ತಕ್ಕಂಥ ಅವಕಾಶ ಎಷ್ಟು ಬೇಕು ನಿಮ್ಮ ವ್ಯಕ್ತಿತ್ವ ವಿಕಸನಗೋಸ್ಕರ ಅಷ್ಟು ಬಳಕೆ ಮಾಡಿ, ಸದ್ಬಳಕೆ ಮಾಡ್ಕೊಳ್ಳಿ. ಬೇಡದಾಗಿದ್ದು ಮಾಡಿದರೆ ಭಾಳಷ್ಟು ಸೀರಿಯಸ್ ವಿಷಯಗಳನ್ನು ಮಾತನಾಡ್ತಿದ್ದೀವಿ ಅನಿಸುತ್ತೆ. ಒಂದು ಸಣ್ಣ ಸರ್ ಹೇಳ್ದಂಗೆ ನಾನೇನು ಕತೆ ಹೇಳೋದಿಲ್ಲ, ನಡೆದಂಥ ಒಂದು ದೃಷ್ಟಾಂತವನ್ನು ನಿಮಗೆ ಕೊಡ್ತೀನಿ. ಸ್ವಲ್ಪ ತಿಳಿ ಹಾಸ್ಯದ ಮೂಲಕ ನಗರಿ. ಅದರ ಹಿಂದೆ ಇರತಕ್ಕಂಥ ಗಂಭೀರವಾದಂಥ ವಿಷಯವನ್ನು ಕೂಡ ಅದನ್ನು ಗಣನೆಗೆ ತೆಗೆದುಕೊಂಡು ಮತ್ತೆ ಎಡುವುದು ನಿಲ್ಲಿಸಬೇಕು, ಎಡವಬಾರದು. ಭಾಳಷ್ಟು ಕಡೆ ಹೋದಾಗಲೆಲ್ಲ ಈ ವಿಚಾರನ ನಾನು ಹೇಳ್ತಾ ಇರ್ತೀನಿ. ಚಿಕ್ಕಮಗಳೂರಿನಲ್ಲಿ ಒಂದು ಸತಿ ಪಟ್ಟಣದಲ್ಲಿ ಕಳ್ಳತನ ಆಯಿತು. ಅದೇನು ವಿಷಯ ಬಿಡಿ ಸರ್, ಪೊಲೀಸರು ನಿಮ್ಮ ಕಳ್ಳರು ಕಾಕರಲ್ಲದೆ ಇನ್ನೇನು ಹೇಳ್ತೀರಿ ನೀವು. ಕಳ್ಳತನ ಅಂದರೆ ಬಹಳ ವಿಶಿಷ್ಟವಾದಂಥ ಕಳ್ಳತನ. ಇತ್ತೀಚಿನ ದಿನಮಾನಗಳಲ್ಲಿ ತಮಗೆಲ್ಲ ಗೊತ್ತಿರಬೇಕು, ಕಳ್ಳರು ಕಳ್ಳತನ ಮಾಡ್ತಾರೆ ಅಂತಂದರೆ ಮನೆ ಬಾಗಿಲು ಮುರಿದೋ ಅಥವಾ ಇನ್ನು ಯಾವುದೋ ರೀತಿಯೆಲ್ಲ ಕನ್ನ ಕೊರೆದೋ, ಹಂಚು ತೆಗೆದೋ, ನಾನಾ ರೀತಿ ಅವ್ರದ್ದೇ ಆದಂಥ ಎಮ್ಮೋಗಳು ಇರ್ತವೆ. ಅದ್ರ ಮೂಲಕ ಒಳಗೆ ಪ್ರವೇಶ ಮಾಡಿ ಕದ್ಕೊಂಡು ಹೋಗ್ತಕ್ಕಂಥದ್ದು. ನಾವು ಇಲ್ಲಿವರೆಗೂ ಕೇಳಿದ್ದೇನೋ ಚಿನ್ನ ಬೆಳ್ಳಿನೋ ಅಥವಾ ನಗದನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಬಟ್ ಇಲ್ಲೊಬ್ಬ ಭೂಪ ಮನೆ ಗೂಡಿಸಿ ಗುಂಡಾರ ಮಾಡಿ ರಂಗೋಲಿ ಇಟ್ಟು ಹೋಗಿದ್ದ. ಮನೆಯಲ್ಲಿ ಏನೇನೂ ಬಿಟ್ಟಿರಲಿಲ್ಲ, ಎಲ್ಲ ಮನೆ ಸ್ವಚ್ಛ ಮಾಡಿ ಹೋಗಿದ್ದ. ಎಷ್ಟು ದಿವಸ ಇದ್ದ? 5 ದಿನಗಳ ಕಾಲ ಆ ಮನೆಯಲ್ಲಿದ್ದ. ಅವನಿಗೆ ಯಾವುದೇ ರೀತಿ ಗಡಿಬಿಡಿ ಇರಲಿಲ್ಲ, ಧಾವಂತ ಇರಲಿಲ್ಲ, ಆರಾಮಾಗಿ. ಯಾಕೆ? ನೀವಷ್ಟೇ ಟೆಕ್ನೋ ಸೇವಿ ಇದ್ದೀರೇನೋ, ನೀವಷ್ಟೇ ಜಾಣ್ರೇನೋ? ಅವನಿಗೂ ಗೊತ್ತು, ಅವನ ಹತ್ರ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಫೇಸ್ಬುಕ್ ಇದೆ, ಎಲ್ಲ ಗೊತ್ತು. ಅವನು ಭಾಳ ತುಂಬ ಜಾಣ ಇದ್ದಾನೆ. ಆ ಮನೆಯ ಒಡತಿ ಫೇಸ್ಬುಕ್ಕಲ್ಲಿ ಎಲ್ಲ ವಿಷಯನೂ ಹಾಕೋದು. ಇವ ಹೇಗೋ ಅದನ್ನು ಹ್ಯಾಕ್ ಮಾಡಿಕೊಂಡು ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವನದು ಅದೇ ಕೆಲಸ ಅಲ್ಲ ನೋಡುವಂಥದ್ದು. ಆ ಮನೆ ಒಡತಿ ಇಡೀ ಸಂಸಾರದ ಜೊತೆಗೆ ಗೋಯಿಂಗ್ ಟುವರ್ಡ್ಸ್ ಗೋವಾ ಟುಡೇ, 5 days ವಿಲ್ ಬಿ ಇನ್ ಗೋವಾ. 1ನೇ ದಿವಸ ನಾರ್ತ್ ಗೋವಾ, ನೆಕ್ಸ್ಟ್ ಸೌತ್ ಗೋವಾ, ಆಮೇಲೆ ಆ ಬೀಚು, ಇದು ಈ ಚರ್ಚಸ್, ಓಲ್ಡ್ ಗೋವಾ, ಅದು ಇದು ಅವ್ರು ಹಾಕ್ತಾ 5 ದಿನಗಳ ಕಾಲ ನಾನು ಬರೋದಿಲ್ಲ ಅಂತ ಘಂಟಾಘೋಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಳು ಹೇಳ್ಕೊಂಡ್ಬಿಟ್ಟು ಎಲ್ರಿಗೂ ಗೊತ್ತಾಗಲಿ. ನಮ್ಮ ಫಾಲೋ ಮಾಡುವಂಥವ್ರು ಅಥವಾ ನಮ್ಮ ನೆರೆಹೊರೆಯವರು ಎಲ್ಲ ನಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಲಿ ನಾವು ಏನೇನು ಮಾಡ್ತಾಯಿದ್ದೀವಿ. ಫೋಟೋಸ್ ಹಾಕಲಿ, ವಿಡಿಯೋ ಹಾಕಲಿ, ಎಲ್ಲ ಶೇರ್ ಮಾಡಿ. ಪಾಪ ಆ ಕಳ್ಳನಿ ಯಾಕ್ರಿ ದಾವಂತ ಇರಬೇಕು? ಉಂಡು ಹೋದ, ಕೊಂಡು ಹೋದ, ಬಂದ, ನೋಡ್ದ, ಮನೆ ಒಡತಿ ಇಲ್ಲ, ಅವಳು ಹೇಳ್ಕೊಂಡಿದ್ದಾಳೆ ಗೋವಾಕ್ಕೆ ಹೋಗಿದ್ದಾರೆ ಅಂತ. 5 ದಿವಸ ಬರೋಲ್ಲ, ಅವನು ಯಾಕ್ರಿ ಅವಸರ ಮಾಡಬೇಕು? ಬೀಗ ಮುರಿದ, ಮೊದಲೇ ದಿವಸ ಒಳಗಡೆ ಹೋದ, ಆರಾಮಾಗಿ ಅವ್ರದ್ದೇ ಅಡುಗೆ ಮನೆ, ಅವ್ರದ್ದೇ ಬೆಡ್ರೂಮು, ಅವ್ರದ್ದೇ ಎಲ್ಲ ಸವಲತ್ತುಗಳು, ಫ್ರಿಜ್ಜು, ಏನು ಬೇಕಾದಂಥ ಪಕ್ವಾನಗಳು, ಅವ್ರದ್ದೇ ಆದಂಥ ಟಾಯ್ಲೆಟು, ಉಂಡು ಹೋದ, ಕೊಂಡು. ಅದಕ್ಕೆ ಎಲ್ಲನೂ ಸದ್ಬಳಕೆ ಮಾಡ್ಕೊ ದಿನಾ ಅಷ್ಟೇ ಸಾಗಣೆ ಮಾಡು. ನಮ್ಮ ಪಟ್ಟಣದ ಸಂಸ್ಕೃತಿ ಹೇಗಿದೆ? ಪಕ್ಕದ ಮನೆಯವ್ರಿಗೆ ಏನಾರು ಹಾಳಾಗೋಗಲಿ, ನಾವು ಆರಾಮಿದ್ದೀವಲ್ಲಪ್ಪ, ಜೀವನ ಪರ್ಯಂತ ಕಳೆದಿರ್ತೀವಿ. ಇಬ್ಬರು ಒಬ್ಬರು ಅಕ್ಕಪಕ್ಕದಲ್ಲಿ ಇದ್ಕೊಂಡು ಅವ್ರು ಯಾರಂತ ಗೊತ್ತಿರೋದು. ಏನಾದರೂ ಅದು ಅವನಿಗೆ ಆಗಿದೆಯಲ್ಲ, ನಮಗೇನಾಗಿಲ್ಲ ಅನ್ನೋವಂಥ ಒಂದು ತಾತ್ಸಾರ. ಅವನು ಅಷ್ಟೇ ತೆಗೆದುಕೊಂಡು ಹೋದ. ಈ ಮನೆಯವರು ಬೀಗ ಹಾಕ್ಕೊಂಡು ಗೋವಾಗೆ ಹೋಗಿದ್ದಾರೆ. ಯಾರು ಈ ವ್ಯಕ್ತಿ ಬಂದು ಲೈಟ್ ಹಚ್ಕೊಂಡು ಹಗಲು ರಾತ್ರಿ ಎಲ್ಲ ಇದ್ದಾನೆ ಅನ್ನೋಂಥ ಕನಿಷ್ಠವಾದಂಥ ಒಂದು ಅವ್ರಿಗೆ ಡೌಟ್ ಬರಲಿಲ್ವಾ? ಬಂದರೂ ಕೂಡ ನಮ್ಮದೇನಾಗೋದಿದೆ, ಯಾರ್ದೋ ಮನೆ, ನಮ್ಮ ಮನೆಗೆ ಏನಾಗಿಲ್ವಲ್ಲ. ಅವನು ಹಾಗೆ ಅವಾಗಿಷ್ಟು ಇವಾಗಿಷ್ಟು ಅಂತ 5ನೇ ದಿವಸ ಎಲ್ಲ ತೆಗೆದುಕೊಂಡು ಏನೇನು ಇಲ್ದಂಗೆ ಮಾಡಿ ಹೋಗಿದ್ದ. ಬಂದರು ಗೋವಾದಿಂದ ಮೇಡಮ್ ಅವರು, ಅವರ ಕುಟುಂಬ ಸಮೇತ. ಅಯ್ಯೋ ಏನ್ರಿ ಒಳಗಡೆ ಏನೇನೂ ಇಲ್ಲ, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಪೊಲೀಸ್ ಠಾಣೆಗೆ ದೌಡಾಯಿಸಿದ್ರು, ಹೀಗಾಗ್ಬಿಟ್ಟಿದೆ ಏನು ಮಾಡೋದು ಹಾಗೆ ಅಂತ. ಆಮೇಲೆ SP ಅವರು ಅಣ್ಣಾಮಲೈ ಸರ್ ಇದ್ದರು ಅವಾಗ. ಅವರು ಬಂದು ನೋಡಿದ್ರು, ಅರೆ ನಾನು ಈ ಥರ ಕಳ್ತನ ಎಲ್ಲೂ ನೋಡಲಿಲ್ಲಲ್ಲಪ್ಪ. ಪೀಠೋಪಕರಣಗಳಿಂದ ಹಿಡಿದು ಮನೆಯಲ್ಲಿ ಎಲ್ಲ ಪಾತ್ರೆ ಪಡಗ ಬಟ್ಟೆ ಬರೀ ಎಲ್ಲನೂ ಹೊತ್ಕೊಂಡು ಹೋಗಿದ್ದಾನಲ್ಲ, ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಂದ ಏನಾಗಿರ್ಬೋದು? ಪ್ರಕರಣ ದಾಖಲಾಗುತ್ತೆ, ತನಿಖೆ ಆಗ್ತಾ ಇರಬೇಕಾದ್ರೆ ಹೇಗೋ ಒಂದು ಸುಳಿವು ಸಿಗುತ್ತೆ. ಆ ಕಳ್ಳನ್ನು ಹಿಡಿತಾರೆ, ಒಬ್ಬನೇ ಮಾಡಿರೋದು, ಆ ಕಳ್ಳನ್ನು ಹಿಡಿತಾರೆ. ಅವನಿಗೆ ಏನು ಹೊಡಿಬೇಡ್ರಿ, ಬಡಿಬೇಡ್ರಿ, ಏನು ಮಾಡಬೇಡ್ರಿ, ನಾನು ಏನಿದ್ದು ಹೇಳ್ತೀನಿ ನೋಡಿ, ನಾನು ಈ ಥರ ಎಲ್ಲ ನೋಡಿದೆ,
ಮತ್ತು ಅವ್ರದ್ದು ಫೇಸ್ಬುಕ್ಕಲ್ಲಿ ಡೈಲಿ ನಾನು ನೋಡ್ತಾ ಇದ್ದೆ, ಅವರು ನಾವು ಇಲ್ಲಿ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ನಾಳೆ ಅಲ್ಲಿ ಹೋಗ್ತೀವಿ, ನಾಡಿದ್ದು ಅಲ್ಲಿ ಹೋಗ್ತೀವಿ, ನಾವು ಹಿಂದೆ ಬರೋದು ಇಂಥ ದಿವಸ. ಸೊ ನನಗೇನು ಅವಸರ ಇದೆ ಸರ್, ಎಲ್ಲನೂ ನಾನು ಹಂತ ಹಂತವಾಗಿ ಎಲ್ಲ ಖಾಲಿ ಮಾಡಿದ್ದೀನಿ. ಆಮೇಲೆ ಎಲ್ಲಿ ಏನು ಎಲ್ಲ ರಿಕವರಿ ಆಯಿತು, ಎಲ್ಲ ಅದನ್ನು ತೆಗೆದುಕೊಂಡು ವಾಪಸ್ ಓನರ್ಗೆ ತಲುಪಿಸಿದರು. ಇದು ಒಂಥರ ತಿಳಿಯಾಗಿ ನಗೆಪಾಟ್ಲು ಅಥವಾ ನಗ್ತಕ್ಕಂಥದ್ದು ಆದರೂ ಕೂಡ ಅದರ ಹಿಂದೆ ಇರತಕ್ಕಂಥ ಒಂದು ಗಂಭೀರವಾದಂಥ ವಿಚಾರ ನೋಡಿ. ಲೆಟ್ ನಾಟ್ ಫಿಯರ್ ಆಫ್ ಬೀಯಿಂಗ್ ಲೆಟ್ ಔಟ್ ಸಿಂಡ್ರೋಮ್ ಬೈಟ್ ಯು. ಈಗಿನ ಯೂತಲ್ಲಿ, ಈಗಿನ ಯುವಕ ಯುವತಿಯರಲ್ಲಿ ಇದೆ ಫಿಯರ್ ಆಫ್ ಬೀಯಿಂಗ್ ಲೆಟ್ ಔಟ್ ಸಿಂಡ್ರೋಮ್ ಅಂತ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಯಾವುದೋ ಆರ್ಟಿಕಲಲ್ಲಿ ಓದ್ತಾ ಇದ್ದೇನೆ. ಒಂದು ಕ್ಷಣ ಕೂಡ ನನ್ನನ್ನು ಯಾರೂ ಮರಿಬಾರ್ದು, ನಾನು ಯಾರಿಗೂ ಮರೆಯೋಕ್ಕೆ ಬಿಡಬಾರ್ದು, ಅವ್ರನ್ನೂ ನಾವು ಮರಿಬಾರ್ದು. ಒಂದು ಸಣ್ಣದು ಏನಾದರೂ ಮೊಬೈಲ್ ಫೋನಲ್ಲಿ ಒಂದು ಶಬ್ದ ಬಂತು, ಒಂದು ಏನಾದ್ರು ಸಿಗ್ನಲ್ ಬಂತು, ಒಂದು ಆಯಿತು ನೋಡೋದು, ಮೊದಲು ನಾನು ನೋಡಬೇಕು, ನಾನು ಮೊದಲು ಥಮ್ಸ್ ಅಪ್ ಕೊಡಬೇಕು, ಅದು ನಾನು ಮೊದಲು ರಿಯಾಕ್ಟ್ ಮಾಡಬೇಕು. ಯಾಕೆ ಆ ಧಾವಂತ? ಅಂತರ್ಜಾಲವನ್ನು ಬಳಕೆ ಮಾಡಿ ಎಷ್ಟು ಬೇಕೋ ಅಷ್ಟು ಮಾಡಿ ನಿಮ್ಮ ಖಾಸಗಿ ಮಾಹಿತಿಯನ್ನು ಯಾಕೆ ಕೊಟ್ಟು ತೊಂದರೆಗೆ ಒಳಗಾಗ್ತೀರಿ? ಯಾರೋ ಫೋನ್ ಮಾಡ್ತಾರೆ, ನೀವು ಕೌನ್ ಬನೇಗ ಕರೋಡ್ಪತಿಯಿಂದ ಮಾತಾಡ್ತೀವಿ, ನಿಮಗೆ ಕಂಪ್ಯೂಟ್ರು ಒಂದು ರ್ಯಾಂಡಮ್ ಆಗಿ ನಿಮ್ಮ ಹೆಸರು ಪಿಕ್ ಮಾಡಿಬಿಟ್ಟಿದೆ, ನೀವು 10 ಲಕ್ಷ ಗೆದ್ದಿದ್ದೀರಿ, 15 ಲಕ್ಷ ಗೆದ್ದಿದ್ದು. ಯಾರ್ರೀ ಕಷ್ಟಪಟ್ಟರು ದುಡ್ದಿರ್ತಕ್ಕಂಥ ದುಡ್ಡೇ ನಮಗೆ ಉಳಿಯಲ್ಲ. ಯಾರೋ ಎಲ್ಲೋ ಒಂದು ಫೋನ್ ಮಾಡಿ ನಿಮಗೆ ಹೇಳಿ ನೀವು 10 ಲಕ್ಷ 20 ಲಕ್ಷ ಗೆದ್ದಿದ್ದೀರಿ ಅಂದರೆ ನೀವು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಪ್ರೊಸೆಸಿಂಗ್ ಫೀಸ್ ಇದೆ, ಇದಕ್ಕೆ ಟ್ಯಾಕ್ಸ್ ಇಷ್ಟು ಆಗುತ್ತೆ, ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಎಲ್ಲ ಲಕ್ಷಗಟ್ಟಲೆ ಕಟ್ಟೋದು, ಬೇಕಾದಷ್ಟು ಲಕ್ಷ ನನಗೆ ಬರುತ್ತಲ್ಲ, ಏನು ಒಂದು 2 ಲಕ್ಷ ಹೋದ್ರೆ ಹೋಗಲಿ. ಆಮೇಲೆ ಒಂದು ಫೈನ್ ಮಾರ್ನಿಂಗ್ ಅವನು ಇಲ್ಲ, ಉಂಡು ಹೋದ ಕೊಂಡು ಹೋದ, ಇಲ್ಲೂ ಕೂಡ ಆಪ್ರೇಟ್ ಆಗುತ್ತೆ. ಯಾವ ಫೋನು ಇಲ್ಲ, ಯಾವ ಇಮೇಲು ಇಲ್ಲ, ಯಾರೂ ನಿಮಗೆ ಸಿಗೋದು ಇಲ್ಲ. ನಾನು ಹೇಳೋ ತಾತ್ಪರ್ಯ ಏನು ಅಂತಂದರೆ, ಈ ದೃಷ್ಟಾಂತದ ಮೂಲಕ ಏನೇ ಮಾಡಬೇಕಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ದುಡ್ಕೋದು ಬೇಡ. ಯಾರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ನೀವು ಅಂತರ್ಜಾಲ ಬಳಸಬೇಕಾದ್ರೆ ಆಯಿತು, ಫಿಸಿಕಲ್ ವರ್ಲ್ಡಲ್ಲಿ ಆಯಿತು ಅಥವಾ ವರ್ಚುವಲ್ ವರ್ಲ್ಡಲ್ಲಿ ಆಯಿತು, ಏನೇ ಒಂದು ಪ್ರಲೋಭನೆ ಆಕರ್ಷಣೆಗೆ ನಿಮಗೆ ಒಳಪಡಿಸ್ತಾರೆ ಅಂದರೆ ಒಂದು ಕ್ಷಣ ಯೋಚನೆ ಮಾಡಿ. ಇದು ನಿಜ ಇರಬಹುದಾ ಅಥವಾ ಇದರಲ್ಲಿ ಏನಾದರೂ ಮೋಸ ಇರಬಹುದಾ? ಇತ್ತೀಚೆಗೆ ದಿನಮಾನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಡಿಜಿಟಲ್ ಅರೆಸ್ಟ್. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಹೆಡೇಕ್ ನಮಗೆ ಪೊಲೀಸ್ಗೆ ಆಗಿಬಿಟ್ಟಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಇತ್ತೀಚೆಗೆ ರೀ ನಿಮ್ಮ ಇಲ್ಲೇ ಪುತ್ತೂರು ಕಡೆ ಒಂದು ಕಪಲ್ 1 ಕೋಟಿಗೂ ಹೆಚ್ಚು ಹಣನ ಕಳ್ಕೊಂಡಿದ್ದಾರೆ. ವಯೋವೃದ್ಧರು ಇದ್ದು ಬಿದ್ದ ಆಸ್ತಿಯೆಲ್ಲ ಮಾಡಿಕೊಂಡು ಹಣನ ಇಟ್ಕೊಂಡಿದ್ದು 1,50,00,000ಕ್ಕೂ ಹೆಚ್ಚು ದುಡ್ಡು, 1.5 ಕೋಟಿಗೂ ಹೆಚ್ಚು ಕಳ್ಕೊಂಡಿದ್ದಾರೆ. ಯಾರೋ ನಿಮಗೆ ಫೋನ್ ಮಾಡ್ತಾರೆ, ನಾವು CBI ಅಧಿಕಾರಿ ಅಂತನೋ ಇನ್ಯಾವುದೋ ಅಧಿಕಾರಿ ಅಂತ ಗುರುತಿಸ್ಕೊಳ್ತಾರೆ, ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ, ಅವರು ಯೂನಿಫಾರ್ಮಲ್ಲಿ ಇರ್ತಾರೆ, ಹಿಂದುಗಡೆ ಬಾಂಬೆ ಪೊಲೀಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಏನೋ ಅಂತ ನಿಮಗೆ ಒಂದು ಭ್ರಮ ನಿರಸನ ಮಾಡೋದಕ್ಕೆ ಬೇಕಾದಂಥ ಸನ್ನಿವೇಶಗಳನ್ನೆಲ್ಲ ಮಾಡಿಕೊಂಡು ನಿಮಗೆ ಹೆದರಿಸಿ ಬೆದರಿಸಿ, ನೋಡಿ ನಿಮ್ಮ ಒಂದು ಪಾರ್ಸಲ್ ಬಂದಿದೆ, ನಿಮ್ಮದು ಫೋನ್ ನಂಬರ್ ಇದೆ, ಅದರ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಈ ನಂಬರನ್ನು ಉಪಯೋಗಿಸಿದ್ದಾರೆ, ಎಲ್ಲ ನಿಮ್ಮದು ಕ್ರೆಡಿಟ್ ಕಾರ್ಡ್ ಎಲ್ಲ ಸಿಕ್ಕಿದೆ ಅಲ್ಲಿ ಏನೋ ಅಂತ ಹೆದರಿಸಿ, ನೀವು ಇದರಿಂದ ಪಾರ್ ಆಗಬೇಕು ಅಂತಂದರೆ ನಿಮ್ಮ ಹಣ ಹಂತ ಹಂತವಾಗಿ ಎಲ್ಲ ಖಾಲಿ ಆಗಿಬಿಡ್ತದೆ, ಅದನ್ನು ನಾವು ಹೇಳಿದ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿ. ಇಲ್ಲದೆ ಹೋದರೆ ನೀವು ಒಪ್ಕೊಂಡ್ರೆ ಸರಿ, ಇಲ್ಲದೆ ಹೋದರೆ ಭಯಪಡಿಸೋದು, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ಈಗ ಸದ್ಯ ವಾರಂಟ್ ಹೊರಡಿಸ್ತೀವಿ, ಸದ್ಯ ಬರ್ತಾರೆ ಪೊಲೀಸರು, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಮರ್ಯಾದೆ ಹೋಗ್ತದೆ, ಇದರಿಂದ ಹೊರಗೆ ಹೋಗಬೇಕಾದ್ರೆ ಇಷ್ಟಿಷ್ಟು ಹಣ ನೀವು ಕಟ್ಟಿ ಇಂಥ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಕಣ್ಣು ಮುಚ್ಚಿಕೊಂಡು ದೇರ್ ಈಸ್ ನಥಿಂಗ್ ಕಾಲ್ಡ್ ಆಸ್ ಡಿಜಿಟಲ್ ಅರೆಸ್ಟ್. ಇಲ್ಲವೇ ಇಲ್ಲ ಅಂಥದ್ದು. ಅವ್ರು ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ, ನೀವು ಅಲ್ಲೇ ಇರ್ತೀರಿ ಕೂತ್ಕೊಂಡು, ಹೊರಲೋಕನೇ ಇರೋದಿಲ್ಲ ನಿಮಗೆ. ಆ 4 ಗೋಡೆಗಳ ಮಧ್ಯೆ ಒದ್ದಾಡ್ತಾ ಇರ್ತೀರಿ. ಎಲ್ಲ ಹಣ ಕಳ್ಕೊಂಡು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗೋದರಲ್ಲಿ ಕೈ ಮೀರಿ ಹೋಗಿರುತ್ತೆ. ಫಾರ್ ಯುವರ್ ಇನ್ಫಾರ್ಮೇಷನ್, ಅವ್ರು ಯಾರು PUC ಕೂಡ ಪಾಸ್ ಆಗದೆ ಇರ್ತಕ್ಕಂಥವ್ರು, ನಿಮಗೆ ಗೊತ್ತಿರಲಿ. ಅಂಥವರು ನಿಮ್ಮನ್ನು ಎಂತೆಂಥವ್ರು ಮೋಸ ಹೋಗಿದ್ದಾರೆ ಅಂತಂದರೆ, ಟೆಕ್ನಾಲಜಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು, ಯಾರು ಇದನ್ನು ಅರಿದು ಕುಡ್ದಿರ್ತಕ್ಕಂಥವ್ರು ಆದಿಯಾಗಿ ಎಲ್ರಿಗೂ ಗೊತ್ತಿರೋ ಅಂಥವರು ಕೂಡ, ಬುದ್ಧಿವಂತರು ಕೂಡ ಇದಕ್ಕೆ ಮೋಸ ಹೋಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಆದಿಯಾಗಿ ಅನೇಕ ಜನ ಈ ದೌರ್ಬಲ್ಯಕ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ಏನೇ ಬಳಕೆ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಅದರಿಂದ ಉಪಯೋಗ ಆಗಬೇಕು ಅದನ್ನು ಹೊರತುಪಡಿಸಿ ಜಾಸ್ತಿ ಆಚೆ ಹೋಗಿ ನಿಮ್ಮನ್ನು ನೀವು ಕಷ್ಟಕ್ಕೆ ಒಗ್ಗಿಸ್ಕೊಳ್ಬೇಡಿ. ಇನ್ನೊಂದು ಅಂಶ ಇದೇ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದರೆ, 18 ವರ್ಷ ಆಗುತ್ತೆ, PUC 2 ಮುಗಿತಾ ಇದ್ದಂಗೆ 18 ವರ್ಷ ತುಂಬುತ್ತೆ. ಲೈಸೆನ್ಸ್ ತಗೊಳ್ಳೋದಕ್ಕೆ ನಿಮಗೆ ಅರ್ಹತೆ ಬಂದುಬಿಡ್ತದೆ, ಪರವಾನಗಿ ವಾಹನ ಚಲಾವಣೆ ಮಾಡೋದಕ್ಕೆ. ಅದು ಲೈಟ್ ಮೋಟರ್ ವೆಹಿಕಲ್ ಇರ್ಬೋದು ಅಥವಾ ನಿಮ್ಮ
ಬೈಕ್ ಇರ್ಬೋದು, ಟೂ ವೀಲರ್ ಇರ್ಬೋದು. ವಾಹನ ಖರೀದಿ ಮಾಡೋದು ಅಷ್ಟೇ ಅಲ್ಲ, ವಾಹನ ಖರೀದಿ ಮಾಡಿದರೆ ಅದಕ್ಕಾದಂಥ ಕಾನೂನುಗಳಿದೆ, ಅದಕ್ಕೆ ಆದಂಥ ದಾಖಲಾತಿಗಳಿದೆ. ಅದನ್ನು ನೋಡ್ಕೋಬೇಕು, ಮೇಂಟೈನ್ ಮಾಡಬೇಕು, ಅದರ ಪ್ರಕಾರ ನಡಿಬೇಕು. ರಸ್ತೆಯನ್ನು ಉಪಯೋಗಿಸುವಂಥವ್ರು ಹಲವಾರು ಜನ ಇರ್ತಾರೆ. ಬೈಕ್ ಓಡಿಸೋನು ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಪಾದಚಾರಿ ಇರ್ಬೋದು, ಅನೇಕ ಜನ. ಎಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಿದರೆ ಎಲ್ಲರೂ ಸುರಕ್ಷಿತವಾಗಿ ಇರ್ತೀವಿ. ಮತ್ತೊಂದು ದೃಷ್ಟಾಂತ ನಾನು ಹೇಳುವಂಥದ್ದು, ಬಹಳ ಕಷ್ಟದಿಂದ ಸಂಕಟದಿಂದ ಹೇಳ್ತಕ್ಕಂಥದ್ದು. ಇದು ಆಗಿರ್ತಕ್ಕಂಥದ್ದು 1998ರಲ್ಲಿ. ನನ್ನ ಬ್ಯಾಚ್ಮೇಟ್ಸ್ಗಳೇ ಇಬ್ಬರು. ಸಂಜೆ ಹೀಗೆ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಬಂದೋಬಸ್ತಿಗೆ ಸೇರಿದ್ದಾಗ ಮಾರನೇ ದಿವಸ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಜಂಗುಳಿ ಸೇರುವಂಥ ಒಂದು ಸನ್ನಿವೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿತ್ತು. ಮಾರನೇ ದಿವಸ ಬರಬೇಕಾಗಿತ್ತು. ಅವ್ರ ಮನೆಗೆ ಹೋಗ್ತೀನಿ. ನಾನು ಇಷ್ಟೊತ್ತೇ ಆಗಿದೆ, ಸಂಜೆ ಯಾಕೆ ಹೋಗ್ತೀರಿ, ನಾಳೆ ಹೇಗೂ ಮತ್ತೆ ಬೆಳಗ್ಗೆ ಕರೆದ್ರೆ ಬರಬೇಕಲ್ಲ, ಬನ್ನಿ ನಮ್ಮ ಮನೆಯಲ್ಲೇ ಇರ್ರಂತೆ, ಯಾಕೆ ಇಷ್ಟೊತ್ತಿನ ಮೇಲೆ ಹೋಗ್ತೀರಿ? ಏನು ತೊಂದರೆ ಇಲ್ಲ. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ನಮ್ಮ ಬ್ಯಾಚ್ಮೇಟು. ನಾನು ಒಬ್ಬನೇ ಇದ್ನಲ್ಲ, ಇನ್ನೊಬ್ಬ ಬಂದಿದ್ದಾನೆ, ಇಬ್ಬರು ಹೋಗಿಬಿಡ್ತೀವಿ ಅಂತ ಹೊರಟರು. ಕೈ ಕುಲಿಕೆ ಅವ್ರಿಗೆ ಬಾಯಿ ಹೇಳಿ ಬಂದಿದ್ದೆ ಅಷ್ಟೇ. ಮನೆಗೆ ಬಂದು ಇನ್ನೂ ಯೂನಿಫಾರ್ಮು ತೆಗೆದಿಲ್ಲ, ಕೈ ತೊಳಿತಾ ಇದ್ದೀನಿ ಊಟಕ್ಕೆ. ಆಗಲೇ ನಿಸ್ತಂತಲ್ಲಿ ವೈರ್ಲೆಸ್ಸಲ್ಲಿ ಮೆಸೇಜ್ ಬಂತು, ನಿಮ್ಮ ಇಬ್ಬರು ಬ್ಯಾಚ್ಮೇಟ್ಸು ಸ್ಪಾಟ್ ಔಟ್ ಆಗಿದ್ದಾರೆ. ಹೋಗಿ ನೋಡಿದರೆ ಎಂಥ ದುರಂತ ಅಂತಂದರೆ, ಅವನ ಕೈ ಕುಲುಕಿ ಬಾಯಿ ಮಾಡಿ ಬಂದು ಒಂದು 20 ಮಿನಿಟ್ಸ್ ಆಗಿಲ್ಲ. ಜಸ್ಟ್ ಬುಲೆಟ್ ಮೋಟರ್ ಸೈಕಲಲ್ಲಿ ಓಡಿಸ್ಬೇಕಾದ್ರೆ ಎದುರುಗಡೆಯಿಂದ ಬಂದಿರತಕ್ಕಂಥ ಲಾರಿ, ಅದರಲ್ಲಿ ಹೇರ್ಕೊಂಡು ಬಂದಿರತಕ್ಕಂಥ ಕಬ್ಬಿಣದ ಎಲ್ಲ ಅದಿರು ಅಥವಾ ಏನು ಗರ್ಡರ್ಸ್ ಎಲ್ಲ ನಿಮ್ಮ ಏನು ಬಾಡಿ ಟಾಪ್ ಇದೆ ಅದರಿಂದ ಹೊರ ಚಾಚಿ ಬರ್ತಕ್ಕಂಥದ್ದು. ರಾತ್ರಿ ವೇಳೆ ಸರಿಯಾಗಿ ಗಮನಿಸೋಕ್ಕೂ ಆಗಿಲ್ಲ. ಹೊಡೆದ್ರೆ ಹೇಗಾಗಿತ್ತು, ಮುಂದೆ ಕೂತಿರ್ತಕ್ಕಂಥ ಪುಟ್ಟಯ್ಯ ಅಂತ ನನ್ನ ಬ್ಯಾಚ್ಮೇಟ್ ಸಬ್ ಇನ್ಸ್ಪೆಕ್ಟ್ರು ನಗ್ತಾನೇ ಇದ್ದಾನೆ ಅನಿಸ್ತಾ ಇದೆ. ಏನು ಎದ್ದು ಬರ್ತಾನೆ ಹೀಗೆ ಅಂತ, ಸತ್ತೋಗಿದ್ದಾನೆ, ನಂಬಕ್ಕೆ ಆಗ್ತಾಯಿಲ್ಲ. ಅದೇ ಕೈ, ಯಾವ ಕೈಯಿಂದ ಕೈ ಕುಲಿಕೆ ಅವನಿಗೆ ವಿದಾಯ ಹೇಳಿದ್ನೋ ಅದೇ ಕೈಯಿಂದ ಆ ಹೆಣವನ್ನು ಇಳಿಸ್ಕೊಂಡು ಹೋಗಿ ಮಾರ್ಚರಿಗೆ ಹಾಕುವಂಥ ದುಸ್ಥಿತಿ ನನಗೆ. ಏನಾಗಿದೆ ಇವನಿಗೆ? ನಗ್ನಗ್ತಾ ಇದ್ದಾನಲ್ಲ, ಎಲ್ಲಿ ಪೆಟ್ಟಾಗಿದೆ ಏನೂ ಕಾಣ್ತಾ ಇಲ್ಲ. ಹೆಲ್ಮೆಟ್ ಹಾಕೋದನ್ನು ತೆಗೆದ್ರೆ ಹಿಂದೆ ಜಿನುಗ್ತಾ ಇದೆ ರಕ್ತ. ಸರಿಯಾದ ಪೋರ್ಷನ್ಗೆ ಏಟು ಬಿದ್ದು ಸತ್ತೋಗಿದ್ದಾನೆ. ಇನ್ನು ಹಿಂದೆ ಕುಂತವನ ಕತೆ ಕೇಳ್ರಿ, ಜೀವಮಾನದಲ್ಲಿ ದಯವಿಟ್ಟು ಮರಿಬೇಡಿ. ಚಂದ್ರಶೇಖರ್ ಅಂತ ಹಿಂದೆ ಕೂತವನು, ಮದುವೆಯಾಗಿ ಒಂದು ಸಣ್ಣ ಮಗು ಪಾಪ. ಒಂದು ಕುಂಬಳಕಾಯಿ ತೆಗೆದುಕೊಂಡು ಶಾರ್ಪ್ ಹರಿತವಾದಂಥ ಒಂದು ಆಯುಧದಿಂದ 2 ಹೋಳು ಹೇಗೆ ಆಗ್ತದೆ, ತಲೆ ಹೀಗೆ ಹಿಂದೆ ಕೂತವಂದು ಆ ಥರ ಆಗಿತ್ತು. 2 ಹೋಳು, ಕಣ್ಣು ಗುಡ್ಡೆಗಳು ಐ ಸಾಕೆಟಿಂದ ಇಷ್ಟು ಉದ್ದ ನೇತಾಡ್ತಾಯಿದೆ. ಹೊರಗೆ ಬಂದು ಎಂಥ ಘೋರ ಇರ್ಬೋದು ನೋಡಿ. ಆಯಿತು, ವೈದ್ಯಾಧಿಕಾರಿಗಳ ಹತ್ರ ಪ್ರಕರಣ ದಾಖಲಾಯಿತು, ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಆಯಿತು. ಸಾರ್ವಜನಿಕ ಏನು ಇದ್ದಾರೆ ಜನ ನೋಡೋಕ್ಕೆ, ತುಂಬ ಒಳ್ಳೆ ಕೆಲಸಗಾರರು ಇಬ್ಬರು, ಒಳ್ಳೆ ಹೆಸರು ಮಾಡಿದರು ಶಿವಮೊಗ್ಗದಲ್ಲಿ. ಸಾರ್ವಜನಿಕ ಒಂದು ಅವರು ನೋಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇಟ್ಟಿದ್ರು. ಆ ಚಂದ್ರಶೇಖರನ ಸಣ್ಣ ನೆನಪಿಟ್ಕೊಳ್ಳಿ, ಇದನ್ನು ನಾನು ಹೇಳುವಂಥದ್ದು. ನಿಮ್ಮ ಸಮಯ ಸ್ವಲ್ಪ ತೊಗೊಳ್ತಿದ್ದೀನಿ ಅಂದರೂ ಕೂಡ ಈ ಘಟನೆಯನ್ನು ದಯವಿಟ್ಟು ಯಾರೂ ಮರಿಬೇಡಿ ನಿಮ್ಮ ಜೀವನದಲ್ಲಿ. ಚಂದ್ರಶೇಖರನ ಮಗು ಸಣ್ಣದು, ಅಮ್ಮ ಎತ್ಕೊಂಡಿದ್ದಾಳೆ. ಎಲ್ಲ ಜನ ಸುಮಾರು ಬಂದು ನೋಡ್ತಾ ಇದ್ದಾರೆ ಆ 2 ಕಳೆಬರಗಳನ್ನು. ಆ ಅಮ್ಮ ಹತ್ರ ಹಠ ಮಾಡಿ ಆ ಮಗು ತನ್ನ ಹೆಸರು ಹೇಳೋಕ್ಕೂ ಬರ್ತಾಯಿಲ್ಲ, ಚಿಕ್ಕದು, ಒಂದು 2-3 ವರ್ಷ ಇರ್ಬೋದೇನು. ಅದು ಹಠ ಮಾಡಿ ಇಳಿದು ಓಡೋಗ್ತದೆ. ಅಪ್ಪನ ಬಾಡಿಯಲ್ಲಿ ಇಟ್ಟಿದ್ದಾರೆ. ಹೋಗಿ ಅಪ್ಪ ಅಪ್ಪ ಎದ್ದೇಳು, ಚೂಟೋದು, ತಲೆ ಹಿಡ್ದಲ್ಲಾಡಿಸೋದು, ಕೆನ್ನೆ ಹಿಡ್ದಲ್ಲಾಡಿಸೋದು, ಗದ್ದ ಹಿಡ್ದಲ್ಲಾಡಿಸೋದು, ಮತ್ತೆ ವಾಪಸ್ ಓಡಿ ಬರೋದು. ಅಪ್ಪ ಹೇಳ್ತಾ ಇಲ್ಲ, ನೀನಾದರೂ ಹೇಳು, ಆಮೇಲೆ ನಮ್ಮ ಹತ್ರ ಬರೋದು. ಅಂಕಲ್ ಹೇಳು, ನಿಮ್ಮ ಫ್ರೆಂಡಲ್ಲ ಅವನು, ಎದ್ದೇಳು ಅಂತ ಹೇಳು. ಎಂಥ ಕುಲುಕುವ ದೃಶ್ಯ ಇರಬೇಕು. ಎಷ್ಟು ವಯಸ್ಸು ಅವರಿಗೆ? 28-29 ವರ್ಷ. ಆ ಪುಟ್ಟಯ್ಯನಂತೂ ಪಾಪ ಕಿತ್ತು ತಿನ್ನತಕ್ಕಂಥ ಬಡತನ, ಜೀವನ ಆಧಾರ ಸ್ತಂಭ ಒಬ್ಬನೇ ಆ ಫ್ಯಾಮಿಲಿಗೆ. ಸತ್ತೋಗ್ಬಿಟ್ಟ ಒಬ್ಬನೇ. ಆ ತಾಯಿ ಏನಾಗಿರ್ಬೋದು, ಕನಕಪುರದ ಕಡೆಯವರು. ಈಗಲೂ ಕೂಡ ಆ ಹೆಣವನ್ನು ನೋಡಿರ್ತಕ್ಕಂಥ, ಆ ಘಟನೆಯನ್ನು ನೋಡ್ತಕ್ಕಂಥದ್ದು 98ರಲ್ಲಾದರೂ ಕೂಡ ಇವತ್ತು ನಿನ್ನೆ ಮೊನ್ನೆ ನೋಡ್ತಿದ್ದೀನೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೆ ದಯವಿಟ್ಟು ನೀವು ಬೈಕಲ್ಲೇ ಕೂತ್ಕೊಳ್ಳಿ, 4 ವೀಲರೇ ಓಡಿಸಿ. ವೆಹಿಕಲನ್ನು ಓಡಿಸ್ಬೇಕಾದ್ರೆ ಈ ಘಟನೆ ಯಾವತ್ತೂ ನಿಮ್ಮ ತಲೆಯಲ್ಲಿ ಇರಲಿ. ಎಕ್ಸಲೇಟ್ರ್ ಮೇಲೆ ಕೈ ಇದ್ದರೆ ದ್ವಿಚಕ್ರ ವಾಹನ ತಾನೇ ಕಮ್ಮಿ ಆಗುತ್ತೆ. ಕಾಲಲ್ಲಿ ತುಳಿತಿರ್ತೀರಲ್ಲ 4 ವೀಲರಲ್ಲಿ, ಅದು ತಾನೇ ಕಮ್ಮಿ ಆಗ್ತದೆ. ಈ ಘಟನೆಯನ್ನು ನೀವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಕಷ್ಟಪಟ್ಟು ಹೊಟ್ಟೆ ಹೊರೆದು ನಿಮ್ಮ ಸಾಕಿ ಬೆಳೆಸಿ ಇಂಥ ಒಳ್ಳೆಯ ವಿದ್ಯಾಸಂಸ್ಥೆಗಳಿಗೆ ನಿಮ್ಮನ್ನು ಕಳಿಸಿ, ನನ್ನ ಮಗ ನನ್ನ ಬಾಳಿಗೆ ನಾಳೆ ಅವನು ಸಹಾಯಕನಾಗಬಲ್ಲ, ನನ್ನ ನೋಡ್ಕೊಳ್ತಾನೆ ಅಂತ ಇರ್ತಕ್ಕಂಥ ಆಸೆ ಹೋದವರು ನೀವು ವಾಪಸ್ಸೇ ಬರದೆ ಹೋದರೆ, ಯಾರಿಗೆ ನೀವು ಹೆಗಲು ಕೊಟ್ಟು ಅವರ ಜೀವನದ ಉರುಗೋಲು ಆಗಬೇಕಾಗಿತ್ತು, ಅವರು ನಿಮ್ಮ ಹೆಣವನ್ನು ಹೊರುವಂಥ ಒಂದು ದುಸ್ಥಿತಿಗೆ ನೀವು ತಂದಿದ್ದೆ ಆದರೆ ಏನಾಗ್ಬೋದು?
ಇದನ್ನು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾ ಹೋದರೆ ಬಹಳಷ್ಟು ವಿಷಯಗಳಿದೆ. ಕೊನೆಯದಾಗಿ ಒಂದು ವಿಷಯನ ನಾನು ಹೇಳಲೇಬೇಕಾದಂಥ ಅನಿವಾರ್ಯತೆ ದ್ಯಾಟ್ ಈಸ್ ವಿತ್ ರಿಗಾರ್ಡ್ ಟು ಯುವರ್ ಡ್ರಗ್ಸ್. ಬಹಳ ದುಷ್ಪರಿಣಾಮ ಬೀರ್ತಾ ಇದೆ ರೀ ಇದು ನಮ್ಮ ದೇಶದಲ್ಲಿ. ವಿ ಪ್ರೌಡ್ಲಿ ಕಾಲ್ ಅವರ್ ಸೆಲ್ಫ್ ಆ್ಯಸ್ ಅ ನೇಷನ್ ಆಫ್ ಯಂಗ್. 65 ಕೋಟಿಗೂ ಹೆಚ್ಚು ಯುವ ಸಮುದಾಯ 30-35 ವರ್ಷ ವಯೋಮಿತಿಯಲ್ಲಿ ಇದ್ದೀವಿ ರೀ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ನಾವು ವಿ ಕಾಲ್ ಅವರ್ ನೇಷನ್ ಆ್ಯಸ್ ನೇಷನ್ ಆಫ್ ಯಂಗ್ ಅಂತ. ಒಂದು ದೇಶದ ಭವಿಷ್ಯನ ಹಾಳು ಮಾಡಬೇಕಾದ್ರೆ ಅಣು ಬಾಂಬೋ ಇನ್ನೊಂದು ದೊಡ್ಡ ಬಾಂಬರೋ ಅದು ಇದು ಏನೂ ಬೇಕಾಗಿಲ್ಲ. ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಸಮುದಾಯ, ಯುವ ಶಕ್ತಿ ಏನಿದೆ, ಅವರ ಮನಸ್ಸನ್ನು ಕಲುಷಿತಗೊಳಿಸ್ಬಿಟ್ರೆ, ಅವ್ರನ್ನ ಡ್ರಗ್ ಅಡಿಕ್ಟ್ಸನ್ನು ಮಾಡಿಬಿಟ್ರೆ ದೇಶದ ಭವಿಷ್ಯ ಅಂಧಕಾರದಲ್ಲಿ ತಳೆದಂಗೆನೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಬೇಡ. ಭಾಳಷ್ಟು ನೋಡ್ತಾ ಇದ್ದೀವಿ ನಾವು. ಒಂದು 10 ಪ್ರಕರಣಗಳು ದಾಖಲಾದರೆ ಒಂದು 4-5 ಪ್ರಕರಣಗಳು ಡ್ರಗ್ ಅಡಿಕ್ಷನ್ನಲ್ಲೇ ಆಗ್ತಕ್ಕಂಥದ್ದು. ಕುಡಿತದಿಂದನೋ ಬೇರೆ ಬೇರೆ ಒಂದು ಗಾಂಜಾನೋ ಅಫೀಮೋ ಚರಸ್ಸೋ MDMA ಅಂತೋ ಸಿಂಥೆಟಿಕ್ಸ್ ಡ್ರಗ್ಸಿಂದನೋ ನಾನಾ ರೀತಿ ಡ್ರಗ್ಸ್ಗಳು ಸಿಗ್ತವೆ. ಅದರ ಒಂದು ಸೇವನೆಯಿಂದ, ಅದರ ಒಂದು ದುಸ್ಥಿತಿಗೆ, ಅದರ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಏನೆಲ್ಲ ತೊಂದರೆ ಆಗ್ತಾಯಿದೆ. ಮತ್ತು ಒಂದು ಆಗಲೇ ನಾನು ಹೇಳ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಒಂದು ಹೆಸರಾಂತ ಮೆಡಿಕಲ್ ಕಾಲೇಜ್, ಅಲ್ಲಿ ಓದೋಕ್ಕೆ ಅಂತ ಹೇಳಿ ಕೋಟಿಗಟ್ಟಲೆ ಪಾಪ ಮನೆ ಮಠ ಮಾರಿದ್ದಾನೆ ಅಪ್ಪ. ತೆಲಂಗಾಣದಲ್ಲಿ ಇರತಕ್ಕಂಥವ್ನು ಮಾರಿ ಇವನನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದಾನೆ. ಹೋಗಪ್ಪ ನೀನು ಡಾಕ್ಟ್ರ್ ಓದ್ಬಿಟ್ಟು, ಮೆಡಿಕಲ್ ಓದ್ಬಿಟ್ಟು ಡಾಕ್ಟರ್ ಆಗಿ ಸಮಾಜದ ಚಿಕಿತ್ಸಕನಾಗುವಂತ. ಅವನು ಮಾಡಿದ್ದೇನು? ಹೀಗೆ ಇಬ್ಬರು ಇಂಟರ್ನ್ಸ್, ಹುಡುಗ ಹುಡುಗಿ, ಅವ್ರ ಮನೆಯಲ್ಲಿ ಗಾಂಜಾ ಮಾರ್ತಾರೆ ಹಾಗೆ ಅಂತ ಹೇಳಿದಾಗ ಹೋಗಿ ದಾಳಿ ಮಾಡಿದಾಗ ಅವ್ರ ಹತ್ರ ಗಾಂಜಾ ಸಿಕ್ತು. ಅವರು ಇಂಟರ್ನ್ಸ್ ಮೆಡಿಕಲ್ ಮಾಡ್ತಾಯಿದ್ರು. ಅವ್ರಿಗೆ ನಾವು ಜೋರು ಮಾಡಿದ್ದೀವಿ, ಏನು ರೀ ನಿಮಗೆ ತಂದೆ ತಾಯಿ ಕಳಿಸಿದ್ದೇನಕ್ಕೆ, ಏನು ಮಾಡ್ತಾಯಿದ್ದೀರಿ ಇಲ್ಲಿ ಬಂದು? ಅಯ್ಯೋ ನಮ್ದು ಏನು ಮಾಡ್ತೀರಿ ಸರ್, ಅಲ್ಲಿ ಹೋಗಿ ಅಲ್ಲಿ ಎದುರುಗಡೆ ನೋಡಿ, ಅವರು ಇಂಥ ಮನೆಯಲ್ಲಿ ಹೋಗಿ ನೋಡಿ ಅಲ್ಲಿ ಏನು ಮಾಡಿದ್ದಾರೆ ಅಂತ. ನಾವು ಬಾಯಿ ತೆಗೆದು ಯಾಕೆ ಹೇಳೋದು, ನೀವೇ ಹೋಗಿ ನೋಡಿ. ನಾವು ಆಸಕ್ತಿಯಿಂದ ಏನಾಗಿರ್ಬೋದು ಅಂತ ಒಂದು ಮನೆ 3 ಬೆಡ್ರೂಮ್ ಹೌಸ್ ತೊಗೊಂಡಿದ್ದಾನೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಓದೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಅವನ ಮನೆ ತೆಗೆದು ಅವನನ್ನು ಕರ್ಕೊಂಡು ಹೋಗಿ ಬಾಗಿಲು ತೆಗೆಸಿ ನೋಡಿದ್ರೆ 3 ಬೆಡ್ರೂಮ್ ಹೌಸಲ್ಲಿ 1 ಬೆಡ್ರೂಮನ್ನು ಕಂಪ್ಲೀಟ್ ಕವರ್ ಮಾಡಿಬಿಟ್ಟಿದ್ದಾನೆ. ಕಗ್ಗತ್ಲು ಕರ್ಟನ್ ಎಲ್ಲ ಹಾಕಿ ಕಿಟಕಿ ಎಲ್ಲ ಮುಚ್ಚಿಬಿಟ್ಟಿದ್ದಾನೆ. ಮಧ್ಯದಲ್ಲಿ, ಆ ಬೆಡ್ರೂಮಿನ ಮಧ್ಯದಲ್ಲಿ ಒಂದು ಟೆಂಟ್ ಹಾಕಿದ್ದಾನೆ. ಟೆಂಟಲ್ಲಿ ಕೃತಕವಾಗಿ ಈ LED ಲೈಟ್ಸ್ ಹಾಕಿದ್ದಾನೆ. ಶಾಖ ಉತ್ಪತ್ತಿ ಆಗಬೇಕಲ್ಲ, ಫೋಟೋಸಿಂಥಸಿಸ್ ಆಗಬೇಕು, ಗಿಡ ವಿಪುಲವಾಗಿ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಸೂರ್ಯನ ಒಂದು ಕಿರಣ ಅವಶ್ಯಕ ಅಲ್ಲ. ಅವನು ಆ ಗಾಂಜಾ ಬೀಜ ಎಲ್ಲಿಂದನೋ ತರಿಸಿದಂತೆ. ದೊಡ್ಡದು ಸಿಮೆಂಟಿನ ಒಂದು ಏನು ಕುಂಡ್ಲಿ ಅಂತಿರಲ್ಲ, ಹೂ ಕುಂಡ್ಲಿ, ಅಂಥ ಒಂದು 7-8 ಇಟ್ಟಿದ್ದಾನೆ ಆ ಒಂದು ಟೆಂಟ್ ಒಳಗೆ. ಕೃತಕವಾದಂಥ ಲೈಟ್ ಕೊಟ್ಟಿದ್ದಾನೆ. ಆ ಬೀಜಗಳನ್ನು ಹಾಕಿ ಇಷ್ಟಿಷ್ಟು ಎತ್ತರ ಬೆಳೆದಿದೆ ಗಾಂಜಾ ವಿಪುಲವಾಗಿ ಮನೆಯಲ್ಲೇ. ನೋಡಿ ಎದೆ ಹೊಡೆದೋಗ್ಬಿಡ್ತು ನಮ್ದು. ಏನಿದು ಕತೆ? ಇಲ್ಲ ಸರ್, ನಾವೆಲ್ಲ ಯೂಟ್ಯೂಬಲ್ಲಿ ಎಲ್ಲ ನಾವು ನೋಡಿದ್ದೀವಿ, ಹೇಗೆ ಅವನ್ನ ತಗೊಳ್ಬೇಕು, ಹೇಗೆ ಬೆಳೆಸಬೇಕು, ಹೇಗೆ ಕೃತಕವಾಗಿ ಇದನ್ನು ಮಾಡಬೇಕು ಅಂತ ಎಲ್ಲ ನಮಗೆ ಇದರಿಂದ ನೋಡಿದ್ದೀನಿ ಸರ್, ಕಲ್ತಿದ್ದೀನಿ ಸರ್. ಏನು ಕತೆ ಆಗಬೇಕು ಹೇಳಿ? ಅವ್ರ ತಂದೆ ಬಂದು ಅಯ್ಯೋ ಅವ್ರ ಸಂಕಟ ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಅವರು ಯಾರು ಸಮಾಜದಲ್ಲಿ ಒಂದು ಚಿಕಿತ್ಸಕನಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಬೇಕಾದಂಥವ್ರು ಈ ಮಟ್ಟಕ್ಕೆ ಹೋಗ್ಬಿಟ್ರೆ ಏನಾಗ್ತದೆ? ಇದು ಒಂದು ಎಕ್ಸಾಂಪಲ್. ಈ ರೀತಿ ಬೇಕಾದಷ್ಟು ನಾನಾ ಪ್ರೊಫೆಷನ್ನಲ್ಲಿ ಇರುವಂಥವ್ರು ಇರ್ಬೋದು, ನಾನಾ ಕ್ಷೇತ್ರದಲ್ಲಿ ಇರುವಂಥವ್ರು ಡ್ರಗ್ ಅಡಿಕ್ಷನಿಂದ ಹಾಳಾಗಿ ಹೋಗ್ತಕ್ಕಂಥ ಬೇಕಾದಷ್ಟು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ದೂರ ಇದ್ದಷ್ಟು ನಮಗೆ ಕ್ಷೇಮ. ಅದಕ್ಕೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ NCORD ಅಂತ ಒಂದು ಮಾಡಿದ್ದಾರೆ. ಆ NCORD ಸಮಿತಿ ಉದ್ದೇಶ ಏನು? 40ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ಸ್ ಕೈ ಜೋಡಿಸಿದೆ. ಶಿಕ್ಷಣ ಇಲಾಖೆ ಇರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರೋದು, ಪೊಲೀಸ್ ಇರ್ಬೋದು, ಅನೇಕ RTO ಇರ್ಬೋದು, ಸಾರಿಗೆ ಸಂಸ್ಥೆಯವರು, ನಿಮ್ಮ ಇವರು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇರ್ಬೋದು. ಈ ರೀತಿ 40ಕ್ಕೂ ಹೆಚ್ಚು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರನ್ನೂ ಒಗ್ಗೂಡಿಸಿ ಆ ಒಂದು ಸಮಿತಿಯಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಆಗ್ತದೆ. ಶಾಲೆಯಲ್ಲಿ ಕೂಡ ನೀವು ಏನೇನು ಮಾಡಿದಿರಿ ಪ್ರತಿಯೊಬ್ಬರಿಗೂ ಒಂದು ಇದನ್ನು ಕೊಟ್ಟಿದ್ದಾರೆ. ಏನು? ದೇ ಹ್ಯಾವ್ ಬೀನ್ ಗಿವನ್ ಅ ಟಾಸ್ಕ್. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಒಂದು ಪರಿಣಾಮ ಬಗ್ಗೆ ಹೇಳುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಬಹುಶಃ ಇಲ್ಲೂ ಬಂದಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ನಾವೊಂದು QR ಕೋಡ್ ಅಂತ ಒಂದು ಮಾಡಿದ್ದೀವಿ. ಅದನ್ನು ಕಾನ್ಸ್ಪಿಕ್ಯೂಸ್ ಪ್ಲೇಸಸಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಕಡೆಗೆ ಹೋಗಿ ಅಂಟಿಸ್ತಾ ಇದ್ದೀವಿ. ಪ್ರಾಚಾರ್ಯರಿಗೆ, ಸ್ಟೂಡೆಂಟ್ಸ್ಗೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಯಾರಿಗೆ ಯಾರಾದರೂ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಯಾರಾದರೂ ಗಾಂಜಾ ಸೇವನೆ ಮಾಡ್ತಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ, ಇನ್ನು ಏನಾದರೂ ಮಾಹಿತಿ ನೀವು ಕೊಡೋದಿದ್ದರೆ
ನೀವು ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಮಾಹಿತಿನ ಕೊಡ್ಬೋದು, ಅದರ ಮೇಲೆ ನಾವು ಆ್ಯಕ್ಟ್ ಮಾಡ್ಬೋದು. ಅಥವಾ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹೇಗೆ ಕೇಂದ್ರ ಸರ್ಕಾರ ನಶಾಮುಕ್ತ ಭಾರತ ಅಂತ ಹೇಳ್ತದೆ, ಕರ್ನಾಟಕದಲ್ಲಿ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದಿದೆ, ಒಂದು ಆ್ಯಪ್ ಕೂಡ ಇದೆ. ಆ ಆ್ಯಪನ್ನು ಸಿಂಪಲ್ಲಾಗಿ ನಿಮ್ಮ ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರ್ಗೆ ಹೋಗಿ. ಅದರಲ್ಲಿ ನೀವು ಏನೇ ಮಾಹಿತಿ ಕೊಡೋದಿದ್ದರೆ, ಯಾರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಡ್ರಗ್ಗು, ವ್ಯವಹಾರ ಮಾಡ್ತಾರೆ, ಅಥವಾ ಯಾರು ದಾಸ್ತಾನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಅಥವಾ ಒಂದು ಕೃತಕವಾದಂಥ ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಲ್ಯಾಬ್ ಇದೆ, ಯಾವುದ್ರ ಬಗ್ಗೆ ಆಗಲಿ ನೀವು ಏನಾದ್ರು ಮಾಹಿತಿ ಕೊಡಬೇಕಾದ್ರೆ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿಬಿಟ್ಟು ನೀವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅದನ್ನು ಅಪ್ಲೋಡ್ ಮಾಡಿದರೆ ಸಂಬಂಧಪಟ್ಟ ಪೊಲೀಸ್ನವರು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ನಿಮಗೆ 112 ಅಂತೂ ಇದ್ದೇ ಇದೆ, ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 1930 ಇದೆ ಸೈಬರ್ ಕ್ರೈಮು ರಿಲೇಟೆಡು, ಅದೇ ರೀತಿ 112 ಅಂತ ಕೂಡ ಇದೆ. ಅದು 24 ಗಂಟೆಗಳು ಕೂಡ ಕೆಲಸ ಮಾಡ್ತದೆ, ಅಥವಾ 365 days 24/7 ಕೆಲಸ ಮಾಡುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ನೀವು 112ಗೆ ಅದು ಟೋಲ್ ಫ್ರೀ ನಂಬರ್ ಇದೆ, ನೀವು ಕರೆ ಮಾಡಿದರೆ 10 ನಿಮಿಷ 15 ನಿಮಿಷದಲ್ಲಿ ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಕ್ಷಣ ಇರಲಿ, ರಾತ್ರಿ ಅಪರಾತ್ರಿ ಏನೋ ಇರಲಿ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅದು ಡ್ರಗ್ಸ್ ವಿಚಾರ ಇರಲಿ, ಸೈಬರ್ ಕ್ರೈಮ್ ವಿಚಾರ ಇರಲಿ, ಗಂಡ ಹೆಂಡತಿ ಜಗಳ ಇರಲಿ, ಅಕ್ಕಪಕ್ಕದಲ್ಲಿ ಏನೇ ರಗಳೆ ಆಗ್ತಾ ಇರಲಿ, ಸಣ್ಣದಿಂದ ದೊಡ್ಡದು ಎಂಥದೇ ಇರಲಿ, ನೀವು 112ನ ಸದ್ಬಳಕೆ ಮಾಡಿಕೊಂಡು ನೀವು ಸಮಾಜದಲ್ಲಿ ಶಾಂತಿ ನೆಲೆಸೋ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಇದೆ. ಸೊ ನಿಮಗೆ ಇಲ್ಲಿ ಕಳಿಸಿರ್ತಕ್ಕಂಥದ್ದು ವಿದ್ಯಾರ್ಜನೆಗೆ, ದಯವಿಟ್ಟು ವಿದ್ಯಾರ್ಜನೆ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಈ ದೇಶ ಬೆಳಗುವಂಥ ಸತ್ಪ್ರಜೆಗಳಾಗಿ, ನಮ್ಮನ್ನು ನಾವು ಅಂಧಕಾರದಲ್ಲಿ ದೂಡೋದು ಬೇಡ. ನಮಗೆ ಶಾಲೆಗೆ ಕಳಿಸಿರ್ತಕ್ಕಂಥ ಪೋಷಕರಿಗೂ ಹಾಗೂ ನಮಗೆ ಏನು ಇಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕ ವರ್ಗದವ್ರಿಗೂ ಇಡೀ ದೇಶಕ್ಕೆ ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಅಲ್ಲಾಮಾ ಇಕ್ಬಾಲ್ ಅನ್ನೋರು ಒಂದು ಶೇರ್ ಬರೆದಿದ್ದು ತುಂಬ ನೆನಪಾಗ್ತಾಯಿತ್ತು ಆಗಲೆಯಿಂದ. ಅದನ್ನು ಒಂದು ಹೇಳಿ ಅದರ ಒಂದು ಸಂಕ್ಷಿಪ್ತ ಒಂದೇ ನಿಮಿಷದಲ್ಲಿ ನಿಮಗೆ ಹೇಳ್ತೀನಿ. ಖುದಿ ಕೋ ಕರ್ ಇತನಾ ಬುಲಂದ್ ಕೆ ಹರ್ ತಕ್ದೀರ್ ಸೆ ಪಹಲೆ ಕೆ ಖುದಾ ಖುದ್ ಬಂದೆ ಸೆ ಪೂಛೆ ಬತಾ ತೇರಿ ರಜಾ ಕ್ಯಾ ಹೈ. ಇದರ ಅರ್ಥ ಏನು ಅಂತಂದರೆ, ದೇವರು ನಮ್ಮನ್ನೆಲ್ಲರನ್ನೂ ಈ ಭೂಮಿ ಮೇಲೆ ತಂದಿದ್ದಾನೆ, ನಮ್ಮದೇ ಆದಂಥ ನಮಗೆ ಒಂದು ಸ್ಥಾನ ಕೊಟ್ಟಿದ್ದಾನೆ, ನಮ್ಮ ಎಲ್ಲ ಪ್ರತಿಭೆಗಳನ್ನು ಹೊರಹೊಮ್ಮಿ ನಾವು ಬೆಳೆಯೋಕ್ಕೆ. ಸೊ ನಿಮ್ಮನ್ನು ನೀವು ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ನಿಮ್ಮನ್ನು ನೀವು ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ, ಆ ಎತ್ತರವನ್ನು ನೋಡಿ ದೇವರು ಸಹ ನೋಡಿ ಅಸೂಯೆ ಪಡಬೇಕಂತ. ಆ ಮಟ್ಟದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಅಷ್ಟು ಎತ್ತರಕ್ಕೆ ಬೆಳೀರಿ. ನಿಮ್ಮ ಶಿಕ್ಷಣ ಸಂಸ್ಥೆಗೂ ಮತ್ತು ಇಡೀ ಸಮಾಜಕ್ಕೂ ನಿಮ್ಮ ಪೋಷಕರಿಗೂ ಒಳ್ಳೆಯ ಹೆಸರನ್ನು ತಂದು ಈ ದೇಶವನ್ನು ಬೆಳಗ್ರಿ ಅಂತ ಹೇಳ್ತಾ, ಎರಡಲ್ಲ ಹೆಚ್ಚಿನೇ ಮಾತಾಡಿದ್ದಕ್ಕಾಗಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ತಮಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.